ನಟಿ ರನ್ಯಾ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ನಡುವೆ ಬೇಲ್ಗಾಗಿ ಒದ್ದಾಡ್ತಿರುವಂತಹ ನಟಿಗೆ ಜೈಲೇ ಗತಿಯಾಗಿದೆ. ಮತ್ತೊಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆಯಾಯ್ತಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಚಿನ್ನದ ಸಮೇತ ದುಬೈನಿಂದ ಹಾರಿ ಬಂದ ರನ್ಯಾ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಿದ್ದಾಳೆ. ಕೆಜಿ ಬಂಗಾರ ತಂದವಳ ಕಥೆ ದಿನಕ್ಕೊಂದು ಹೊರಬೀಳ್ತಿವೆ. ಕತ್ತಲೆ ಕೋಣೆಯಿಂದ ಹೊರಬಂದ್ರೆ ಸಾಕು ಅಂತಿದ್ದಾರೆ ನಟಿ ರನ್ಯಾ. ಆದ್ರೆ ಎಸಿಎಂಎಂ ಕೋರ್ಟ್ನಲ್ಲೂ ನಟಿಗೆ ಬೇಲ್ ಭಾಗ್ಯ ಸಿಕ್ಕಿಲ್ಲ. ಹೀಗಾಗಿ ಎಸಿಎಂಎಂ ಕೋರ್ಟ್ ಆದೇಶ ಪ್ರಶ್ನಿಸಿ ರನ್ಯಾ ಪರ ವಕೀಲರು ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಸಿಸಿಎಚ್ 64ರ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ವಿಚಾರಣೆ ಆರಂಭದಲ್ಲೇ ಡಿಆರ್ಐ ಪರ ವಕೀಲರು ಆಕ್ಷೇಪಣೆಗೆ ಕಾಲಾವಕಾಶ ಕೋರಿದ್ರು. ಅದರಂತೆ ಕೋರ್ಟ್ ಕೂಡ ಮಾರ್ಚ್ 21ರಂದು ಆಕ್ಷೇಪಣೆ ಸಲ್ಲಿಕೆ ಮಾಡುವಂತೆ ಸೂಚನೆ ನೀಡಿದೆ. ಹೀಗಾಗಿ ಮಾರ್ಚ್ 21ರಂದೇ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮಾಡುವುದಾಗಿ ಕೋರ್ಟ್ ಹೇಳಿದೆ. ಎಟು ತರುಣ್ ಜಾಮೀನು ಅರ್ಜಿ ವಜಾ. ಮಧ್ಯಾಹ್ನ 3 ಗಂಟೆಗೆ ಸೆಷನ್ಸ್ ಕೋರ್ಟ್ನಲ್ಲಿ ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆದರೆ ಸಂಜೆ 5 ಗಂಟೆಗೆ ತರುಣ್ ಜಾಮೀನು ಅರ್ಜಿ ವಜಾ ಮಾಡಿ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಆದೇಶ ನೀಡಿದೆ. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದ್ದ ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿ ವಜಾ ಮಾಡಿದೆ. ಇವತ್ತು ಜಾಮೀನು ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದ ತರುಣ್ಗೆ ಶಾಕ್ ನೀಡಿದಂತಾಗಿದೆ. ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ ಕೆಐಎಎಲ್. ರನ್ಯಾ ರಾವ್ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಕೆಂಪೇಗೌಡ ಏರ್ಪೋರ್ಟ್ ಸ್ಮಗ್ಲಿಂಗ್ ಅಡ್ಡೆ ಆಗ್ತಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ. ಸ್ಥಳೀಯ ಪೊಲೀಸರು, ಸಿಆರ್ಪಿಎಫ್, ಕಸ್ಟಮ್ಸ್, ಇಮಿಗ್ರೇಷನ್, ಪ್ರೋಟೋಕಾಲ್ ಅಧಿಕಾರಿಗಳು ಇದ್ರೂ ಇಷ್ಟೊಂದು ಸ್ಮಗ್ಲಿಂಗ್ ಹೇಗೆ ಸಾಧ್ಯ ಅನ್ನೋ ಅನುಮಾನ ಮೂಡ್ತಿದೆ. 2024ರಲ್ಲಿ ಮುಂಬೈ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಸ್ಮಗ್ಲಿಂಗ್ಗೆ ಸಹಕಾರ ನೀಡಿದ್ದ ಆರೋಪದ ಮೇಲೆ ಕೆಲವರನ್ನ ಸಿಬಿಐ ಬಂಧಿಸಿತ್ತು. ಆಗ ಮುಂಬೈ ಅಷ್ಟೇ ಅಲ್ಲದೆ ದೆಹಲಿ ಏರ್ಪೋರ್ಟ್ನಲ್ಲೂ ಟೈಟ್ ಮಾಡಲಾಗಿತ್ತು. ಹೀಗಾಗಿ ಸ್ಮಗ್ಲರ್ಸ್ ಬೆಂಗಳೂರು ಏರ್ಪೋರ್ಟ್ ಟಾರ್ಗೆಟ್ ಮಾಡಿದ್ರಾ ಅನ್ನೋ ಸಂಶಯ ಹುಟ್ಟಿಸಿದೆ. ರನ್ಯಾ ಬಂಧನ ಬಳಿಕ ಏರ್ಪೋರ್ಟ್ನಲ್ಲಿ ವಿವಿಐಪಿಗಳಿಗೂ ಭದ್ರತೆಯ ಬಿಸಿ ತಟ್ಟಿದೆ. ಇತ್ತ ಡಿಆರ್ಐ ಅಧಿಕಾರಿಗಳು ಕೇಸ್ನ ಸತ್ಯ ಜಾಲಾಡ್ತಾ ಇದ್ದು ಮತ್ಯಾವ ಸತ್ಯ ಹೊರಬೀಳುತ್ತೋ ಕಾದು ನೋಡಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.